ಹಾಯ್ ಫ್ರೆಂಡ್ಸ್, ನೀವೆಂದಾದ್ರೂ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಾಗ ನಿಮ್ಮ ಪಕ್ಕದಲ್ಲಿರೋ ಸ್ಕೂಲ್ ಬಸ್ ಅಥವಾ ಫೈರ್ ಇಂಜಿನ್ ನೋಡಿ ಆಲೋಚನೆ ಮಾಡಿದ್ದೀರಾ? ಇವುಗಳಿಗೆ ಇದೇ ಬಣ್ಣ ಯಾಕೆ ಕೊಟ್ಟಿದ್ದಾರೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಫೈರ್ ಇಂಜಿನ್ಗಳಿಗೆ ನೀಲಿ ಬಣ್ಣ ಯಾಕಿಲ್ಲ ಅಥವಾ ಸ್ಕೂಲ್ ಬಸ್ಗಳಿಗೆ ಆರೆಂಜ್ ಬಣ್ಣ ಯಾಕೆ ಹೊಡೆದಿಲ್ಲ? ಇದು ಬರೀ ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ನಮ್ಮ ಜೀವ ರಕ್ಷಿಸೋ ಸೈನ್ಸ್ ಅಡಗಿದೆಯಾ? ನೋಡೋಣ ಬನ್ನಿ. ಮೊದಲು ಆ ಕೆಂಪು ಬಣ್ಣದ ಫೈರ್ ಇಂಜಿನ್ನಿಂದ ಶುರು ಮಾಡೋಣ. ಕೆಂಪು ಬಣ್ಣ ಅಂದ್ರೆ ಅಪಾಯ ಅಥವಾ ಬೆಂಕಿಯ ಸಂಕೇತ. ಅದಕ್ಕೆ ಫೈರ್ ಗಾಡಿಗಳಿಗೆ ಕೆಂಪು ಬಣ್ಣ ಹೊಡೆದಿದ್ದಾರೆ ಅಂತ ಹೆಚ್ಚಿನವರು ಅನ್ಕೊಳ್ತಾರೆ. ಆದರೆ ಇದರ ಅಸಲಿ ಕತೆ ಶುರುವಾಗೋದು 1900ರ ದಶಕದ ಆರಂಭದಲ್ಲಿ, ಅಂದ್ರೆ ಕಾರ್ ಉದ್ಯಮ ಬೆಳೆಯುತ್ತಿದ್ದ ಸಮಯದಲ್ಲಿ. ಆ ಕಾಲದಲ್ಲಿ ಆಟೋಮೊಬೈಲ್ ದೈತ್ಯ ಹೆನ್ರಿ ಫೋರ್ಡ್ ತನ್ನ ಫೋರ್ಡ್ ಮಾಡೆಲ್ ಟಿ ಕಾರುಗಳು ಕಪ್ಪು ಬಣ್ಣದಲ್ಲಿದ್ರೆ ಮಾತ್ರ ಮಾರಾಟ ಮಾಡ್ತಿದ್ದ. ಯಾಕಂದ್ರೆ ಆ ಕಾಲದಲ್ಲಿ ಕಪ್ಪು ಬಣ್ಣದ ಪೇಂಟ್ ತುಂಬಾ ಅಗ್ಗವಾಡಿತು ಮತ್ತು ಬೇಗ ಒಣಗ್ತಿತ್ತು. ಹಾಗಾಗಿ ರಸ್ತೆಯಲ್ಲಿದ್ದ 90% ಕಾರುಗಳು ಪೂರ್ತಿ ಕಪ್ಪು ಬಣ್ಣದಲ್ಲೇ ಇರ್ತಿದ್ವು. ಫೈರ್ ಡಿಪಾರ್ಟ್ಮೆಂಟ್ನವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಯಿತು. ರಸ್ತೆಯಲ್ಲಿದ್ದ ಇಷ್ಟೊಂದು ಕಪ್ಪು ಕಾರುಗಳ ಮಧ್ಯೆ ತಮ್ಮ ಎಮರ್ಜೆನ್ಸಿ ವಾಹನಗಳು ದೂರದಿಂದಲೇ ಎದ್ದು ಕಾಣಿಸಬೇಕಿತ್ತು. ಆ ಕಾಲದಲ್ಲಿ ಲಭ್ಯವಿದ್ದ ಬಣ್ಣಗಳಲ್ಲಿ ಕೆಂಪು ಬಣ್ಣವು ಅತ್ಯಂತ ದುಬಾರಿ ಮತ್ತು ಕಣ್ಣಿಗೆ ತಕ್ಷಣ ಬೀಳುವ ಬಣ್ಣವಾಗಿತ್ತು. ಹಾಗಾಗಿ ಕಪ್ಪು ಕಾರುಗಳ ಜಾತ್ರೆಯಲ್ಲಿ ತಮ್ಮ ಗಾಡಿ ಎದ್ದು ಕಾಣಲಿ ಅಂತ ಫೈರ್ ಇಂಜಿನ್ಗಳಿಗೆ ಕೆಂಪು ಬಣ್ಣ ಹೊಡೆದರು. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸೈನ್ಸ್ ಪ್ರಕಾರ ಕತ್ತಲಲ್ಲಿ ನೋಡಲು ಕೆಂಪು ಬಣ್ಣ ಅತ್ಯಂತ ಕೆಟ್ಟ ಬಣ್ಣ. ರಾತ್ರಿ ವೇಳೆ ಮನುಷ್ಯನ ಕಣ್ಣುಗಳಿಗೆ ಕೆಂಪು ಬಣ್ಣವನ್ನು ಗುರುತಿಸುವ ಶಕ್ತಿ ಕಮ್ಮಿಯಾಗುತ್ತೆ. ಅದಕ್ಕೆ ಇತ್ತೀಚಿನ ಮಾಡರ್ನ್ ಫೈರ್ ಡಿಪಾರ್ಟ್ಮೆಂಟ್ಗಳು ತಮ್ಮ ಗಾಡಿಗಳಿಗೆ ಪ್ರಕಾಶಮಾನವಾದ ಲೈಮ್ ಯೆಲ್ಲೋ ಅಂದ್ರೆ ಹಸಿರು ಹಳದಿ ಬಣ್ಣವನ್ನು ಬಳಸಲು ಶುರು ಮಾಡಿವೆ. ಈಗ ನಮ್ಮ ಸ್ಕೂಲ್ ಬಸ್ಗಳ ಹತ್ರ ಬರೋಣ. ಸ್ಕೂಲ್ ಬಸ್ಗಳಿಗೆ ಕೆಂಪು ಅಥವಾ ಬ್ರೈಟ್ ಆರೆಂಜ್ ಬಣ್ಣ ಯಾಕೆ ಬಳಸಿಲ್ವಾ ಅಂದಾಗೆ, ಸ್ಕೂಲ್ ಬಸ್ಗಳಿಗೆ ಬಳಸೋದು ಸಾಮಾನ್ಯ ಹಳದಿ ಬಣ್ಣ ಅಲ್ಲ. ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಸ್ಕೂಲ್ ಬಸ್ ಗ್ಲಾಸಿ ಯೆಲ್ಲೋ ಅಂತ ಕರೀತಾರೆ. 1939ರಲ್ಲಿ ಡಾಕ್ಟರ್ ಫ್ರಾಂಕ್ ಸೀರ್ ಅನ್ನೋ ಪ್ರೊಫೆಸರ್ ಮಕ್ಕಳು ಹೋಗುವ ಬಸ್ಗಳ ಸುರಕ್ಷತೆಗಾಗಿ ಒಂದು ದೊಡ್ಡ ಸಭೆ ಕರೆದರು. ಅಲ್ಲಿ ನೆರೆದಿದ್ದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಬೆಳಗಿನ ಬ್ಯುಸಿ ಟ್ರಾಫಿಕ್ನಲ್ಲಿ ಮನುಷ್ಯನ ಕಣ್ಣುಗಳಿಗೆ ಅತ್ಯಂತ ವೇಗವಾಗಿ ಕಾಣಿಸುವ ಬಣ್ಣ ಯಾವುದು ಅಂತ ರಿಸರ್ಚ್ ಮಾಡಿದರು. ಅವರು ಈ ನಿರ್ದಿಷ್ಟ ಹಳದಿ ಆರೆಂಜ್ ಬಣ್ಣವನ್ನು ಆಯ್ಕೆ ಮಾಡಲು ಕಾರಣ ಮನುಷ್ಯನ ಕಣ್ಣಿನ ಜೀವವಿಜ್ಞಾನ, ಹ್ಯೂಮನ್ ಬಯಾಲಜಿ. ನಮ್ಮ ಕಣ್ಣಿನ ಪೆರಿಫೆರಲ್ ವಿಷನ್ ಅಂದ್ರೆ ಕಣ್ಣಿನ ತುದಿಯಿಂದ ಅಥವಾ ಮೂಲೆಯಿಂದ ವಸ್ತುಗಳನ್ನು ಗುರುತಿಸುವ ಶಕ್ತಿ ಕೆಂಪು ಬಣ್ಣಕ್ಕಿಂತ ಹಳದಿ ಬಣ್ಣಕ್ಕೆ ಬರೋಬ್ಬರಿ 1.25 ಪಟ್ಟು ಜಾಸ್ತಿ ಇರುತ್ತೆ. ಇಷ್ಟೇ ಅಲ್ಲದೆ ಬೆಳಗಿನ ಮಂಜಿನ ವಾತಾವರಣದಲ್ಲಿ ಅಥವಾ ಭಾರೀ ಮಳೆಯಲ್ಲಿ ಈ ಹಳದಿ ಬಣ್ಣದ ಹಿನ್ನೆಲೆಯಲ್ಲಿ ಬಸ್ಸಿನ ಮೇಲಿರೋ ಕಪ್ಪು ಬಣ್ಣದ ಅಕ್ಷರಗಳು ಅತ್ಯಂತ ಹೈ ಕಾಂಟ್ರಾಸ್ಟ್ನಲ್ಲಿ ಎದ್ದು ಕಾಣಿಸುತ್ತವೆ. ಇದರಿಂದಾಗಿ ರಸ್ತೆಯಲ್ಲಿ ಹೋಗುವ ಡ್ರೈವರ್ಗಳಿಗೆ ಮಂಜಿನಲ್ಲೂ ಸ್ಕೂಲ್ ಬಸ್ ತಕ್ಷಣ ಕಾಣಿಸಿ ಬ್ರೇಕ್ ಹಾಕಲು ಸಾಕಷ್ಟು ಸಮಯ ಸಿಗುತ್ತೆ. ಸೊ ಕಪ್ಪು ಕಾರುಗಳ ಜಾತ್ರೆಯಲ್ಲಿ ಎದ್ದು ಕಾಣಲಿ ಅಂತ ಫೈರ್ ಗಾಡಿಗಳು ಕೆಂಪು ಬಣ್ಣ ಪಡೆದುಕೊಂಡವು. ಹಾಗೆ ನಮ್ಮ ಕಣ್ಣಿನ ಸೈಡ್ ವಿಷನ್ ಅನ್ನು ತಕ್ಷಣ ಸೆಳೆಯಲಿ ಅಂತ ನಮ್ಮ ಸ್ಕೂಲ್ ಬಸ್ಗಳಿಗೆ ಆ ಸ್ಪೆಷಲ್ ಹಳದಿ ಬಣ್ಣ ಬಳಿಯಲಾಯಿತು. ರಸ್ತೆಯಲ್ಲಿರೋ ಪ್ರತಿ ವಾಹನದ ಬಣ್ಣನ ಹಿಂದೆಯೂ ಸೈನ್ಸ್ ಮತ್ತು ಹಿಸ್ಟ್ರಿ ಅಡಗಿದೆ. ಈ ರಹಸ್ಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ. ಯಾವ ವಾಹನದ ಬಣ್ಣದ ರಹಸ್ಯ ನಿಮಗೆ ಹೆಚ್ಚು ಶಾಕ್ ಕೊಡ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.